ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜಲಶಾಲಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ವಿಶ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ಏಮಲಂ ಅಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಂ. ಹೋ ಬ್ರಾಹ್ಮಣೋಭ್ಯಂ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಜನೋ ಸುಖಿನೋ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪವಿತ್ರ ಆತ್ಮಸ್ವರೂಪರಿಗೂ ಆತ್ಮ ಸೋದರ ಸೋದರಿಯರಿಗೂ ಸಿದ್ಧ ವಿದ್ಯಾರ್ಥಿಗಳಿಗೂ ಸಿದ್ಧಲೋಕಕ್ಕೂ ನನ್ನ ಆತ್ಮ ಪ್ರಣಾಮಗಳು. ಸ್ವಾಮಿ ಏನು ಹೇಳಿಸುವನೋ ಅದನ್ನೇ ನಾನು ಹೇಳುತ್ತೇನೆ. ನಾವೆಲ್ಲ ಶ್ರದ್ಧೆಯಾಗಿ ಕೇಳಿ ಸಮಾಧಿ ಸ್ಥಾಯಿಯವರೆಗೂ ಬೆಳೀಬೇಕೆಂದು ಆಶಿಸುತ್ತೇನೆ. ಮುಖನಾಸಿರ್ಕ ಓರ್ ಮಧ್ಯೆ ಪ್ರಾಣಂ ಸಂಚರಿತೆ ಸದಾ ಆಕಾಶಂ ಜೀವತಿ ಪ್ರಾಣಂ ಸಜೀವಂ ಖೇನ ಜೀವತಿ ಅಂತ ಉತ್ತರ ಗೀತೆಯಲ್ಲಿ ಸ್ವಾಮಿ ಅರ್ಜುನನನ್ನು ಕೇಳ್ತಿದ್ದಾರೆ. ಮುಖನಾಸಿರ್ಕ ಓರ್ ಮಧ್ಯೆ, ನಾಸಿರ್ಕ ಅಂದರೆ ಮೂಗು, ಮೂಗು ಮಧ್ಯೆ ಆ ಹೋಲ್ಸಲ್ಲಿ ಪ್ರಾಣಂ ಸಂಚರಿತೆ ಸದಾ, ಪ್ರಾಣ ಯಾವಾಗಲೂ ಸಂಚಾರ ಮಾಡ್ತಾನೇ ಇರತ್ತೆ. ಆಕಾಶಂ ಜೀವತಿ ಪ್ರಾಣಂ, ಜೀವನು ಯಾವಾಗ ಆಕಾಶ ತತ್ವದಲ್ಲಿ ಲಯ ಆಗ್ತಾನೋ ಸಜೀವಂ ಕೇನ ಜೀವತಿ, ಜೀವ ಅನ್ನುವನು ಎಲ್ಲಿದ್ದಾನೆ ಅರ್ಜುನ ಅಂತೇಳಿ ಸ್ವಾಮಿ ಉತ್ತರ ಗೀತೆಯಲ್ಲಿ ಅರ್ಜುನನಿಗೆ ಕೇಳ್ತಿದ್ದಾರೆ. ಉತ್ತರ ಗೀತೆ ಭಗವದ್ಗೀತೆ ಆದಮೇಲೆ ಎರಡನೇ ಸರಿ ಅರ್ಜುನನಿಗೂ ಮತ್ತು ಶ್ರೀಕೃಷ್ಣ ಪರಮಾತ್ಮರಿಗೂ ನಡೆದಂಥ ಸಂಭಾಷಣೆ ಉತ್ತರ ಗೀತೆ. ಪ್ರಾಣ ಸಂಚರಿಸ್ತಾ ಇದ್ದಾಗ ಮಾತ್ರನೇ ಆಟ, ಪ್ರಾಣ ಸಂಚರಿಸ್ತಾ ಇರೋವರೆಗೂ ಅಷ್ಟೊತ್ತು ಮಾತ್ರನೇ ಆಟ ಆಡ್ತಾ ಇರುತ್ತೆ. ಯಾವಾಗ ಆಟ ನಿಂತೋಯ್ತೋ ಆಗ ಹೊರಟೋಗ್ತಾನೆ. ಯಾವಾಗ ಆಟ ನಿಂತೋಗುತ್ತೋ ಮೃತ್ಯುಂಜಯ ಹೋಗ್ತಾನೆ. ಇಲ್ಲಿ ಎರಡು ವಿಧಗಳಿದೆ. ಒಂದು, ಆಟ ಆಡ್ತಾ ಇರೋಷ್ಟೊತ್ತು ಮಾತ್ರನೇ ಇರ್ತಾನೆ, ಆಟ ನಿಂತೋಯ್ತು ಅಂದರೆ ಮೃತ್ಯುಂಜಯ ಹೋಗ್ತಾನೆ. ಅದೇ ಆಟ ನಿಂತೋಯ್ತು ಅಂತಂದರೆ ಹೊರಟೋಗ್ತಾನೆ. ಇಲ್ಲಿ ಅತಸ್ಯ ಋಕ್ಕಾಮಂತಿ ಅತ್ರೈವ ಸಮಿಲಿ. ಜ್ಞಾನಿ ಎಲ್ಲಾದರೆ ಪ್ರಾಣ ಉತ್ಪತ್ತಿ ಆಯಿತೋ ಆ ಉತ್ಪತ್ತಿ ಸ್ಥಾನದಲ್ಲೇ ಮತ್ತೆ ಪ್ರಾಣವನ್ನು ನಡೆಸಿ ಲಯ ಮಾಡಿಬಿಡ್ತಾನೆ. ಅಂದರೆ ಪ್ರಾಣ ಎಲ್ಲಾದರೆ ಹುಟ್ಟಿದೋ ಆ ಜಾಗದಲ್ಲಿ ಮತ್ತೆ ಲಯ ಆಗೋಗುತ್ತೆ ಜ್ಞಾನಿಗೆ. ಅದನ್ನೇ ಪಂಚಪ್ರಾಣ ಪ್ರತಿಷ್ಠಾ ಅನ್ನುತ್ತಾರೆ. ಪಂಚಪ್ರಾಣ ಪ್ರತಿಷ್ಠಾ ಅಂತಂದರೆ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ, ಇವು ಐದಲ್ಲ ಒಂದೇ. ಇವು ಹೃದಯ ಪ್ರಾಣಂ ಗುದಿ ಅಪಾನಂ, ಯಾವಾಗಾದರೆ ಡೌನ್ವರ್ಡ್ಸಿಗೆ ಬಂತೋ, ಯಾವಾಗಾದರೆ ಅಧೋಮುಖವಾಗಿ ಡೌನ್ವರ್ಡ್ಸಿಗೆ ಬಂತೋ ಅಪಾನವಾಗಿ ತಯಾರಾಯಿತು. ನಾಭಿ ಸಮಾನ ವ್ಯವಸ್ಥಿತ, ನಾಭಿ ಹತ್ರ ಸಮಾನ ವಾಯು ಇರುತ್ತೆ, ಅದು ಪೂರ್ತಿ ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಮಾಡ್ತಿರುತ್ತೆ. ಪ್ರಾಣ ಅಪಾನ ಉದಾನ ಸಮಾನ ವ್ಯಾನ, ವ್ಯಾನವಾಯು ಪೂರ್ತಿ ದೇಹವನ್ನು ವ್ಯಾಪ್ತಿಯಾಗಿರುತ್ತೆ. ಇದು ಐದಲ್ಲ ಒಂದೇ. ಹೇಗೆ ಅಂತಂದರೆ
ಇವುಗಳು ಮಾಡ್ತಾ ಇರುವಂತಹ ವೃತ್ತಿಗಳನ್ನು ನೋಡಿ ಇವನ್ನ ಪಂಚ ಪ್ರಾಣಗಳು ಅಂದರು. ಆದರೆ ಅದು ಒಂದೇ. ಯಾರಾದರೆ ಅಧೋಮುಖವಾಗಿ ಬಂದಿರುವಂತಹ ಪ್ರಾಣವನ್ನು ಮತ್ತೆ ಊರ್ಧ್ವಗತಿಗೆ ತಿರುಗಿಸಿ ಅದನ್ನು ನಡೆಸಿ ಆ ಉತ್ಪತ್ತಿ ಸ್ಥಾನದಲ್ಲಿ ಲಯ ಮಾಡ್ತಾನೋ ಅವ್ರಿಗೆ ಯೋಗಿಗಳು ಅಂತ ಅಂತಾರೆ. ಅವ್ರಿಗೆ ಮಾತ್ರನೇ ಆ ಈಶ್ವರ ತತ್ವ ಪ್ರಾಪ್ತಿಯಾಗ್ತಿರುತ್ತೆ. ಹಾಗಾಗಿ ದಕ್ಷಿಣೆ ಪಿಂಗಳನಾಡಿ ದೇವಯಾನ ಮಿತಿಜ್ಞೇಯಂ ಪುಣ್ಯಕರ್ಮಾನುಸಾರಿಣಿ, ಇದು ದಕ್ಷಿಣ ನಾಡಿ. ಇಲ್ಲಿಂದ ದೇವಯಾನ ಮಾರ್ಗದಲ್ಲಿ ಯಾರ ಪುಣ್ಯಾತ್ಮರು ಊರ್ಧ್ವಲೋಕಗಳಿಗೆ ಹೋಗ್ತಿರ್ತಾರೆ. ಆ ಊರ್ಧ್ವಲೋಕಗಳಲ್ಲಿ ಸ್ವಲ್ಪ ಕಾಲ ಮಜಿಲೆಯಲ್ಲಿ ಇದ್ದು ತಪಸ್ಸನ್ನು ಮಾಡಿ ಅಲ್ಲಿಂದ ಮತ್ತೆ ಊರ್ಧ್ವಲೋಕಗಳಿಗೆ ಹೋಗ್ತಿರ್ತಾರೆ. ಆದರೆ ಅವ್ರಿಗೂ ಕೂಡ ಪುನರಾವೃತ್ತಿ ಅನ್ನೋದು ಇದೆಯಂತೆ. ಆ ಬ್ರಹ್ಮ ಭುವನಾಲೋಕ ಪುನರಾವೃತ್ತಿನೂ ಅರ್ಜುನ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆ ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ಪುನರಾವೃತ್ತಿ ಅನ್ನೋದು ಅಲ್ಲೂ ಕೂಡ ಇದೆಯಂತೆ. ಹಾಗಾಗಿ ಈ ನಾಡಿಯಿಂದ ಹೋಗುವಂಥವರು ಊರ್ಧ್ವಲೋಕಗಳಿಗೆ ಹೋಗ್ತಿರ್ತಾರೆ. ಈಡಸ ವಾಮನಿಶ್ವಾಸ ಪಿತೃಯಾನ ಮಿತಿಜ್ಞೇಯಂ ಪುಣ್ಯಕರ್ಮಾನುಸಾರಿಣಿ, ಇದು ಈಡನಾಡಿ, ಇದು ಪಿಂಗಳನಾಡಿ, ಇದು ಊರ್ಧ್ವಲೋಕಗಳಿಗೆ ಹೋಗ್ತಿರ್ತಾರೆ. ಇದು ಈಡನಾಡಿಯಿಂದ ಪಿತೃಲೋಕಗಳಿಗೆ ಹೋಗ್ತಾರೆ. ಪಿತೃಲೋಕಗಳಿಗೆ ಹೋಗಿ ಅವನು ಮಾಡಿರುವಂತಹ ಪುಣ್ಯಕರ್ಮಗಳು ಸವಿಯವರೆಗೂ ಅಲ್ಲಿರ್ತಾನೆ. ಕ್ಷೀಣೆ ಮರ್ಚಲೋಕೆ ವಿಮರ್ಶತಿ, ಅವನು ಮಾಡಿರುವಂಥ ಪುಣ್ಯಕರ್ಮಗಳು ಕರಗೋದ್ಮೇಲೆ ಮತ್ತೆ ಮಾನವ ಲೋಕಕ್ಕೆ ಬಂದು ಏನಾಗಿ ಹುಡ್ತಾನೋ ಅನ್ನೋ ರಿಸಲ್ಟೇ ಇಲ್ಲ ಅಂತೆ. ಹಾಗಾಗಿ ನಾವು ಈಡ ಮಾರ್ಗದಲ್ಲೂ ಹೋಗಲ್ಲ, ಪಿಂಗಳ ಮಾರ್ಗದಲ್ಲೂ ಹೋಗಲ್ಲ. ನಾವೆರಡಕ್ಕೂ ಮಧ್ಯೆ ಡೈರೆಕ್ಟಾಗಿ ಪರಮಾತ್ಮನು ಇರುವಂಥ ಜಾಗಕ್ಕೆ ಹೋಗಿ ಸೇರ್ತೀವಿ. ಅದೇ ಸುಷುಮ್ನ ಮಾರ್ಗ. ಈಡ ಪಿಂಗಳ ಅವ್ರ ಮಧ್ಯೆ ಸುಷುಮ್ನ ಸೂಕ್ಷ್ಮ ಸ್ವರೂಪಿಣಿ ತಸ್ಮಿನ್ ವಿಶ್ವಂ ಚರಾಚರ ಪ್ರತಿಷ್ಠಿತ. ಯಾವತ್ತು ವಿಶ್ವವು ರಹಸ್ಯವೆಲ್ಲ ಈ ನಾಡಿಯಲ್ಲೇ ಇದೆ. ಈಡ ಪಿಂಗಳ ಅವ್ರ ಮಧ್ಯೆ, ಈಡ ಪಿಂಗಳ ಮಧ್ಯೆ ಸುಷುಮ್ನ ಸೂಕ್ಷ್ಮ ಸ್ವರೂಪಿಣಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರೋಂಥ ಒಂದು ನಾಡಿ ಇದೆಯಂತೆ. ತಸ್ಮಿನ್ ವಿಶ್ವಂ ಚರಾಚರ ಪ್ರತಿಷ್ಠಿತ, ಯಾವತ್ತು ವಿಶ್ವವು ಸೃಷ್ಟಿಯಾಗಿರೋದು ಈ ನಾಡಿಯಿಂದನೇ, ಮತ್ತೆ ಅಲ್ಲೇ ಪ್ರತಿಷ್ಠಿತವಾಗಿದೆ. ಹಾಗಾಗಿ ಯಾವತ್ತು ಈ ಸೃಷ್ಟಿ ರಹಸ್ಯವೆಲ್ಲ ಈ ನಾಡಿಯಲ್ಲೇ ಇದೆ. ಮೂಲಾಧಾರ ಆರಂಭ್ಯ ಬ್ರಹ್ಮರಂಧ್ರ ಪರ್ಯಂತಂ ಸುಷುಮ್ನ ಸೂರ್ಯಭ ತನ್ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಇರುವಂತಹ ಪ್ಲೇಸ್ ಇದು. ಇಲ್ಲಿಂದ ಅಧೋಮುಖವಾಗಿ ನೋಡ್ತಾ ಕೆಳಗಡೆಗೆ ಬರ್ತಾ ತಮೋಗುಣದಿಂದ ಸ ಬ್ರಹ್ಮ ಸ ವಿಷ್ಣು ಸ ರುದ್ರ ಮಂತ್ರಪುಷ್ಪದಲ್ಲಿ ಓದ್ಬೋದು ಅದ್ರ ಬಗ್ಗೆ. ಇಲ್ಲಿಂದ ಯಾವಾಗಾದರೆ ಕೆಳಗಡೆಗೆ ಬರ್ತಾನೋ ಆಗ ತಮೋಗುಣದಿಂದ ಬ್ರಹ್ಮ ಸೃಷ್ಟಿಯನ್ನು ರಚನೆ ಮಾಡ್ತಿರ್ತಾನೆ. ಸ ವಿಷ್ಣು, ವಿಷ್ಣು ಸೃಷ್ಟಿಯನ್ನು ಪೋಷಣೆ ಮಾಡ್ತಿರ್ತಾನೆ. ಸ ರುದ್ರ ತನ್ನಲ್ಲಿ ಲಯ ಮಾಡ್ಕೊಳ್ತಿರ್ತಾನೆ. ಯಾವಾಗಾದರೆ ಸತ್ವಗುಣ ಬಂತೋ ಸತ್ವಂ ಸುಖಿ ಸತ್ವ ಸಂಜಾಯಿದೆ ಜ್ಞಾನಂ ಅಧೋ ತಿಷ್ಠಂತಿ ತಾಮಸ ಮಧ್ಯ ತಿಷ್ಠಂತಿ ರಾಜಸ ಊರ್ಧಂ ಗಚ್ಚಂತಿ ಸತ್ವಸ್ಥ. ಅಧೋ ತಿಷ್ಠಂತಿ ತಾಮಸ, ಅಧೋಮುಖವಾಗಿ ಬರುವಾಗ ತಾಮಸನಾಗಿ ಸೃಷ್ಟಿಯನ್ನು ರಚನೆ ಮಾಡ್ತಿರ್ತಾನೆ. ಅವನು ಸೃಷ್ಟಿಯಲ್ಲೇ ಇದ್ದೋಗ್ತಾನೆ, ಇತರ ಏನೂ ಗೊತ್ತಾಗುವುದಿಲ್ಲ ಅವನಿಗೆ. ಮಧ್ಯ ತಿಷ್ಠಂತಿ ರಾಜಸ, ಮಧ್ಯದಲ್ಲಿದ್ದಾಗ ವಿಷ್ಣುವು ಸೃಷ್ಟಿಯನ್ನು ಪೋಷಣೆ ಮಾಡ್ತಿರ್ತಾನೆ. ಅವನು ನಾನು ಮತ್ತು ನನ್ನ ದೇಹ ಅಂತ ಸಂಸಾರದಲ್ಲಿ ಅಣುಗಿ ಮಣಗಿ ಇದ್ದು ಅವನು ಅಭಿವೃದ್ಧಿ ಮಾಡ್ಕೊಳ್ತಿರ್ತಾನೆ. ಊರ್ಧಂ ಗಚ್ಚಂತಿ ಸತ್ವಸ್ಥ, ಯಾವಾಗಾದರೆ ಊರ್ಧ್ವಕ್ಕೆ ಹೋಗ್ತಾನೋ ಸತ್ವಗುಣ ಬರುತ್ತದೆ ಅವನಿಗೆ. ಸತ್ವಂ ಸುಖಿ, ಸತ್ವಗುಣ ಬಂದಾಗ ಸುಖಿಸುತ್ತಾನೆ ಮಾನವನು. ಸತ್ವ ಸಂಜಾಯಿತೆ ಜ್ಞಾನಂ, ಸತ್ವಗುಣದಿಂದನೇ ಜ್ಞಾನೋದಯ ಆಗುವುದು.
ಈ ರಜೋಗುಣ ಅನ್ನುವುದು ತುಂಬ ಪ್ರಮಾದಕರವಾಗಿರುವಂಥದ್ದು. ಅದು ಯಾರಾದರೂ ರಜೋಗುಣದಲ್ಲಿ ಇರುವವರು ದೇಹವನ್ನು ತ್ಯಜಿಸಿದರೆ ಅವನು ಪಾಕುಡು ಜೀವಿಗಳಲ್ಲಿ ಹುಡ್ತಾನಂತೆ. ತಮೋಗುಣ ತುಂಬ ಅಪಾಯಕಾರಿಯಾಗಿರುವಂಥದ್ದು. ತಮೋಗುಣದಲ್ಲಿ ಇರುವಾಗ ಅವನಿಗೆ ಏನೂ ಗೊತ್ತಾಗುವುದಿಲ್ಲ, ತಿಳಿಯುವುದಿಲ್ಲ. ತಮೋಗುಣ ಜಾಸ್ತಿ ಇರುವಾಗ ಯಾರಾದರೂ ದೇಹವನ್ನು ಬಿಟ್ಟರೆ ಅವನು ಪಾಕುಡು ಜೀವಿಗಳಲ್ಲಿ ಹುಡ್ತಾನಂತೆ. ಅಪ್ರಾಪ್ತಂ ಕೌಂತೆಯ, ಕೌಂತೆಯ ಯಾರಾದರೂ ತಮೋಗುಣ ಜಾಸ್ತಿ ಇರುವಾಗ ದೇಹವನ್ನು ಬಿಟ್ಟರೆ ಅವನು ನನ್ನನ್ನು ಸೇರದೆ ಕ್ರಿಮಿ ಕೀಟಗಳಲ್ಲಿ ನಾನಾ ಜಂತು ಜಾಲಗಳಲ್ಲಿ ಹುಟ್ಟುತ್ತಾನೆ ಎಂದು ಸ್ವಾಮಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ತಮೋಗುಣ ತುಂಬ ನಿಕೃಷ್ಟವಾಗಿರುವಂಥದ್ದು, ತುಂಬ ಪ್ರಮಾದಕರವಾಗಿರುವಂಥದ್ದು. ತಮೋಗುಣದಲ್ಲಿರುವಾಗ ಅವನಿಗೆ ಇತ್ರತ್ರ ಏನೂ ಗೊತ್ತಾಗುವುದಿಲ್ಲ, ಅವನಿಗೆ ತಿಳಿಯುವುದಿಲ್ಲ. ಕುಂಭಕರ್ಣ ಏನು ಮಾಡ್ತಾನೆ, ಅವನು ಚೆನ್ನಾಗಿ ತಿಂತಾನೆ ಮತ್ತು ಚೆನ್ನಾಗಿ ನಿದ್ರೆ ಮಾಡ್ತಾನೆ. ಇದು ವಿನಃ ಬೇರೆ ಪ್ರಪಂಚ ಅನ್ನೋದು ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಇದನ್ನೇ ಕುಂಭಕರ್ಣ ಪಾತ್ರ ಎನ್ನುತ್ತಾರೆ. ರಜೋನ ರಾವಣ ಬ್ರಹ್ಮನಿಗೆ ಹೋಲಿಸ್ತಾರೆ. ರಾವಣ ಬ್ರಹ್ಮ ಈ ಕಡೆ ಒಳ್ಳೆ ಕರ್ಮಗಳನ್ನು ಮಾಡುತ್ತಾನೆ, ಈ ಕಡೆ ಕೆಟ್ಟ ಕರ್ಮಗಳನ್ನು ಮಾಡುತ್ತಾನೆ, ಎರಡನ್ನೂ ಮಾಡುತ್ತಾನೆ. ಇಲ್ಲಿ ಸಂಪಾದನೆ ಮಾಡಿರುವಂತಹ ಪುಣ್ಯ ಇಲ್ಲಿ ಕೆಟ್ಟ ಕರ್ಮಗಳಲ್ಲಿ ಕಳೆದು ಬಿಡ್ತಾನೆ. ಹಾಗಾಗಿ ಅದು ಕೂಡ ಏನು ಪ್ರಯೋಜನ ಇಲ್ಲ. ರಜೋಗುಣ ಹೇಗೆ ಬಂತು ಅಂತಂದರೆ, ವಾಯುನ ಪ್ರೇರಿತೆ ರಜಃ, ವಾಯು ಪ್ರಸರಣೆಯಿಂದ ಅಧೋಮುಖವಾಗಿ ಪ್ರಾಣ ಬರುವಾಗ ಅದು ರಜೋಗುಣವಾಗಿ ಮಾರ್ಪಾಡಾಯಿತು. ಅದು ರಜತತ್ವಂ ಫಲದುಃಖಂ. ರಜೋಗುಣದಿಂದ ಯಾವುದೇ ದಾನ ಧರ್ಮಗಳು, ಪುಣ್ಯ ಕಾರ್ಯಗಳು, ಪುಣ್ಯ ಶಾಸ್ತ್ರಗಳು ಏನೇ ಮಾಡಿದ್ರೂ ಕೂಡ ಅವನು ದುಃಖಕ್ಕೆ ಗುರಿಯಾಗ್ಬಿಡ್ತಾನಂತೆ ಮಾನವ. ಹಾಗಾಗಿ ರಜತತ್ವಂ ಫಲದುಃಖಂ. ರಜಗುಣ ಇರುವಾಗ ಅವನು ಏನೇ ದಾನ ಧರ್ಮಗಳು ಮಾಡಿದ್ರೂ ಕೂಡ ಅವನಿಗೆ ಮಿಕ್ಕೋದು ದುಃಖನೇ, ರಿಸಲ್ಟ್ ದುಃಖ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ರಜಗುಣದಿಂದ ಯಾವುದೇ ದಾನಗಳು ಧರ್ಮಗಳು ಪುಣ್ಯ ಕಾರ್ಯಗಳು ಪುಣ್ಯ ಕರ್ಮಗಳು ಮಾಡಬಾರ್ದು. ಅದು ಮಾಡೋದ್ರಿಂದ ಅವನಿಗೆ ಫಲಶೂನ್ಯ, ಅಷ್ಟೇ ಅಲ್ಲದೆ ಫಲ ದುಃಖ. ಹಾಗಾಗಿ ಮಾನವನು ರಜೋಗುಣದಲ್ಲಿ ಇರುವಾಗ ಏನು ಮಾಡಬಾರ್ದು. ರಜೋಗುಣದಲ್ಲಿ ಇರುವಾಗ ಮಾಡುವುದಕ್ಕಿಂತ ಸುಮ್ಮನೆ ಇದ್ದು ಬಿಡುವುದು ಎಷ್ಟೋ ಒಳ್ಳೆಯದು. ಯಾಕಂತಂದರೆ ಅವನು ರಜೋಗುಣದಲ್ಲಿ ಇರುವಾಗ ದಾನಗಳು ಧರ್ಮಗಳು ಪುಣ್ಯ ಕಾರ್ಯಗಳು ಪುಣ್ಯ ಫಲಗಳನ್ನು ಮಾಡಿದಾಗ ನಾನು ಮಾಡಿದ್ದೀನಿ ಅನ್ನೋ ಅಹಂಕಾರ ಭಾವನೆ ಅವನಲ್ಲಿ ಉಳ್ಕೊಂಡ್ಬಿಡ್ತದೆ. ಹಾಗಾಗಿ ಭೃಂಗು ಮಹಾರಾಜನ ಬಗ್ಗೆ ಒಂದು ಚರಿತ್ರೆ ಬರ್ತದೆ. ಸದ್ಬ್ರಾಹ್ಮಣರಿಗೆ ಆ ಕಾಲದಲ್ಲೇ ಲಕ್ಷ ಲಕ್ಷ ದ್ರವ್ಯವನ್ನು, ಹಿರಣ್ಯ ಸುವರ್ಣ ಗೋದಾನಗಳನ್ನು ಮಾಡಿದ್ದೀನಿ, ನಾನು ಎಲ್ಲರಿಗಿನ್ನ ತುಂಬ ಅದ್ಧೂರಿಯಾಗಿರುವಂತಹ ದಾನವನ್ನು ನಾನು ಮಾಡಿದ್ದೀನಿ ಅನ್ನೋ ಅಹಂಕಾರ ಬರುತ್ತೆ. ಅದರಿಂದ ಮರುಜನ್ಮದಲ್ಲಿ ಇರುವೆ ಆಗಿ ಹುಟ್ಟುತ್ತಾನೆ ಎಂದು ಮಹಾಭಾರತದಲ್ಲಿ ಆತನ ಚರಿತ್ರೆ ಬರುತ್ತೆ. ಹಾಗಾಗಿ ಬಲಗೈಯಿಂದ ಮಾಡುವುದನ್ನು ಎಡಗೈಗೂ ತಿಳಿಯಬಾರದು ಎಂದು ನಮ್ಮ ಪೂರ್ವಿಕರು ಹೇಳಿಲ್ಲವೇ? ಅದು ಈ ಚರಿತ್ರೆಯಲ್ಲಿ ಸತ್ಯವೇ ಆಯಿತು. ಹಾಗಾಗಿ ಭೃಂಗು ಮಹಾರಾಜನು ಯಾರು ಮಾಡದೇ ಇರುವಂತಹ ದಾನವನ್ನು ನಾನು ಮಾಡಿದ್ದೀನಿ ಅನ್ನೋ ಅಹಂಕಾರದಿಂದ ಮರುಜನ್ಮದಲ್ಲಿ ಇರುವೆ ಆಗಿ ಹುಟ್ಟುತ್ತಾನಂತೆ. ಹಾಗಾಗಿ ದಾನ ಮಾಡಬೇಕು, ದಾನ ಮಾಡದೇ ಇರಬಾರ್ದು, ಆದರೆ ಸಾತ್ವಿಕವಾಗಿರಬೇಕು. ಸಾತ್ವಿಕ ದಾನ ಮಾಡುವುದರಿಂದ ತುಂಬ ಅದ್ಭುತವಾಗಿರುವಂತಹ ಫಲಗಳು ಸಿಗುತ್ತೆ. ಸತ್ವಗುಣ ಇರುವವನಿಗೆ ಜ್ಞಾನೋದಯವಾಗಿರುತ್ತದೆ. ಆ ಸತ್ವಗುಣದಿಂದ ದಾನ ಧರ್ಮಗಳನ್ನು ಮಾಡಿದರೆ ನಾನು ಮಾಡಿದ್ದೀನಿ ಅನ್ನುವ ಅಹಂಕಾರ ಭಾವನೆ ಅವನಲ್ಲಿ ಇರುವುದಿಲ್ಲ. ಮಾನವನಿಗೆ ಅಹಂಕಾರ ಭಾವನೆ ಇರುವಾಗ ನಾನು ಮಾಡಿದ್ದೀನಿ ಅನಿಸುತ್ತೆ. ನಾನು ಮಾಡಿದ್ದೀನಿ ಅನಿಸುವುದಕ್ಕೆ ಇವನು ಬರಬೇಕಾದ್ರೆ ಹುಲ್ಲು ಕಡ್ಡಿಯಾದರೂ ತಂದಿದ್ದಾನ? ಇಲ್ವಲ್ಲ. ಇಲ್ಲಿರುವುದನ್ನೇ ಸಂಪ್ರಾಪ್ತಿಸಿಕೊಂಡು ಇವನು ಮಾಡಿರುವಂತಹ ಕರ್ಮ ಅನುಸಾರವಾಗಿ ಭಗವಂತ ಕೊಟ್ಟಿದ್ದಾನೆ, ಅದನ್ನೇ ಇವನು ದಾನ ಮಾಡಿದ್ದಾನೆ. ನೀನು ದಾನ ಮಾಡಿರುವುದಾದರೂ ಏನು?
ಸೃಷ್ಟಿಯಲ್ಲೂ ಇರುವುದನ್ನು ಭಗವಂತ ಕೊಟ್ಟಿದ್ದಾನೆ, ಅದನ್ನೇ ನೀನು ಮಾಡಿದ್ದೀಯ. ಯಜ್ಞವು ದಾನವು ತಪಸ್ಸು ಕರ್ಮಣ ತ್ಯಜ್ಯಂ ಕಾರ್ಯಮೇವ ತತ್. ಯಜ್ಞೋ ದಾನ ತಪಃ ಪಾವನಾನಿ ಮನುಷ್ಯಾನಂ. ಯಜ್ಞವು ದಾನವು ತಪಸ್ಸು ನಮ್ಮ ಕೊನೆ ಉಸಿರಿರುವವರೆಗೂ ಬಿಡಬಾರ್ದು, ಮಾಡ್ತಾ ಇರಬೇಕು. ನಮ್ಮ ಹತ್ರ ಇರುವುದು ಪರರಿಗೂ ಹಂಚಬೇಕು. ಯಾಕಂತಂದರೆ ಪರರು ಬೇರೆ ಯಾರೂ ಅಲ್ಲ, ಅವರು ಭಗವತ್ ಸ್ವರೂಪರೇ. ಹಾಗಾಗಿ ನಾವು ಯಜ್ಞವನ್ನು ಮಾಡಬೇಕು. ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹೀಮಹೇಶಂ. ಗೋ ಬ್ರಾಹ್ಮಣೋಭ್ಯಂ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಜನೋ ಸುಖಿನೋ ಭವಂತು.